ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮಿಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರು. DKC ಮತ್ತು ಸಿದ್ದರಾಮಯ್ಯ ಮಧ್ಯದ ಈ ಕುರ್ಚಿ ಕೆತ್ತಾಟ ಹೈಕಮಾಂಡ್ ನಿರ್ಧಾರ ತೆಗೆದುಕೊಳ್ಳುವವರೆಗೆ ನಿಲ್ಲುವ ಹಾಗೆ ಕಾಣೋದಿಲ್ಲ. ಒಬ್ರಿಗೊಬ್ರು ಬಹಳ ತ್ಯಾಗಿಗತೆ ಮಾತಾಡ್ತಾರೆ. ನಾವು ಬಿಟ್ಟುಕೊಟ್ಟಿವಿ, ನಮಗೇನಿಲ್ಲ, ನಮ್ಮ ವೇದವಾಕ್ಯ ಸಿದ್ದರಾಮಯ್ಯ ಮಾತುಗಳು ಹಾಗೆ ಹೇಗೆ DKC ಮಾತಾಡಿದ್ರೆ ಅವರು ಇನ್ನೊಂದು ರೀತಿಯಾಗಿ ನಾವೆಲ್ಲ ಸಹೋದರರು, ನಾವು ಕೂಡಿ ಹೋಗ್ತೀವಿ, ಹೊಂದಾಣಿಕೆ ಅಂತ ಅವ್ರು ಮಾತಾಡ್ತಾರೆ. ಆದರೂ ಈ ಹಗ್ಗ ಜಗ್ಗಾಟ, ಕುರ್ಚಿ ಜಗ್ಗಾಟ ಏನು ನಿಂತಿಲ್ಲ ಅನ್ನೋದು ಅವ್ರ ಇತ್ತೀಚಿನ ಒಂದು ಬೆಳವಣಿಗೆಯಿಂದ ಸ್ಪಷ್ಟ ಆಗ್ತಾಯಿದೆ. ಅದರಿಂದ ಸಂದರ್ಭದಲ್ಲೇ ನಾವು ಇವತ್ತು ಹೈಕಮಾಂಡ್ ಕೇಳಬೇಕಾಗಿದ್ದಿಷ್ಟ, ಇದನ್ನ ಯಾಕೆ ಮುಂದುವರಿಸ್ತಾ ಇದ್ದೀರಿ, ಫೈನಲ್ ಮಾಡಿಬಿಡ್ರಿ ಅಂತೇಳಿ. ಯಾಕಂದ್ರೆ ಇಲ್ಲಿವರೆಗೆ ಆದಂಥ ಡೆವಲಪ್ಮೆಂಟ್ ನೋಡಿದಾಗ DKC ಅವ್ರಿಗೆ CM ಆಗಲೇಬೇಕು ಅನ್ನೋಂಥ ಹಠ ಅದು ಅನ್ನೋದು ಫಿಕ್ಸ್ ಆಗಿಬಿಟ್ಟದ. ಮತ್ತು ತಮ್ಮ ಬೆಂಬಲಿನ ಹೆಚ್ಚಿದ್ರು, ಮತ್ತೇನೋ ಮಾಡಿದ್ರು, 108 ಸರ್ಕಸ್ ಮಾಡಿದವರೆಲ್ಲ ಅವರು. ಒಮ್ಮೆ ಸಂತನತೆ ಮಾತಾಡ್ತಾರೆ, ಮತ್ತೊಮ್ಮೆ ಭಾಳ ಇಲ್ಲಪ್ಪ ನಮಗೇನು ಅವಶ್ಯ ಇಲ್ಲ ಅನ್ನೋ ಮಾತಾಡ್ತಾರೆ, ಇನ್ನೊಮ್ಮೆ ಅಂತ ಹೇಳ್ತಾರೆ, ಇನ್ನೊಮ್ಮೆ ತಮ್ಮ ಹಿಂಬಾಲದಿಂದ ಮಾತಾಡಿಸ್ಲಿಕ್ಕೆ ಹಚ್ತಾರೆ. ಅದೇ ಕಾಲಕ್ಕೆ ಇವರು ಸಿದ್ದರಾಮಯ್ಯರು ಅದನ್ನೇ ಮಾಡ್ತಾಯಿದ್ದಾರೆ. ಏನಾದರೂ DKC ಅವ್ರು ಕೇಳಿಕ್ಕೆ ಶುರು ಮಾಡಿದ್ದಾರೆ CM ಪೋಸ್ಟನ್ನು, ಆ ಹೇಳಿದಾಗ ಅಧ್ಯಕ್ಷ ಸ್ಥಾನಕ್ಕೆ ಇನ್ನೊಬ್ರು ಯಾರನ್ನೂ ಹೇಳಿಸಿ ಮಾತಾಡ್ಲಿಕ್ಕೆ ಹಚ್ತಾರೆ. ಇಲ್ಲ ಇನ್ನೊಬ್ಬ CM ನಮ್ಮ ಪರಮೇಶ್ವರಪ್ಪನವ್ರು ನಿಪಿಸಿ ಕೂಡಿಸೋದು ಕೆಲಸ ಮಾಡ್ತಾ ಇರ್ತಾರೆ. ಒಟ್ಟಲ್ಲೇ ಈ ಒಂದು ಏನು ಕುರ್ಚಿ ಒಂದು ತಿಕ್ಕಾಟದಲ್ಲ, ಇದು ಇನ್ನೂ ಜೋರಾಗ್ತದೆ ಅಂದರೆ ಕಡಿಮೆ ಆಗ್ತಾ ಇಲ್ಲ. ನೀವು ಬಗೆಹರಿಸ್ಕೊಳ್ರಿ ಅಂತ ಏನೋ ನಮ್ಮ ಇವರು ಹೇಳಿದರು, ಖರ್ಗೆ ಅವರು. ಅದಕ್ಕೂ ಇವರು ಬಗೆಹರಿಸ್ಕೊಳ್ಳೋಂಗೆ ಕಾಣ್ತಾ ಇಲ್ಲ. ಮತ್ತು ಇದೇ ಕಾಲಕ್ಕೆ ಹೋಗಲು ಬಿಡಪ್ಪ, ಇನ್ನೇನೋ ಇವರು DKC ಅವರು BJPಗೆ ಹೋಗಿಬಿಟ್ರು, ನಮ್ಮ ಒಂದಿಷ್ಟು ಜನ ತೊಗೊಂಡ್ರೆ ಅದು ಅವ್ರಿಗೂ ಧೈರ್ಯ ಸಾಲ್ತಾ ಇಲ್ಲ. ಯಾಕಂದ್ರೆ 40-45 ಜನ ಬರೋದಂದ್ರೆ ಸುಲಭದ ಕೆಲಸ ಅಲ್ಲ. ಹೀಗಾಗಿ ಅವರು ಹೋಗ್ತೀನಿ ಅಂತ ಅವ್ರು ಅನ್ನೋದು, ನೀವು ಹೋಗ್ರಿ ಅಂತ ಇವರು ಅನ್ನೋದು, ಇವೆರಡೂ ಗಮನಿಸಿದಾಗ ಅವರು ಬಿಡ್ಲಾರು, ಇವರು ನಿಮಗೆ ಗೊತ್ತ ಕೊಡ್ಲಾರು. ಇವ್ರು ಬಿಡ್ಲಾರಪ್ಪ, ನಮ್ಗೆ ಬೇಕಾ ಕುರ್ಚಿ ಅಂತ ಇವ್ರು ಜಗ್ತಾ ಇದ್ದಾರೆ, ನಾವು ಕೊಡೋದಿಲ್ಲಪ್ಪ ಅಂತ ಅವರು. ಇದರಿಂದಾಗಿ ಆಡಳಿತ ಮೇಲೆ ಹೊಡೆದು ಬೀಳ್ತಾ ಇದೆ. ಜೊತೆಗೆ ಕಾಂಗ್ರೆಸ್ನ ಹೆಸರು ದಿನಕ್ಕೆ ಡ್ಯಾಮೇಜ್ ಆಗ್ತದೆ. ಕಾಂಗ್ರೆಸ್ಗೊಂದು ಭಯ ಅದ. ಯಾಕಂದ್ರೆ ಕಡಿಮೆ 40-45 ವರ್ಷಗಳಿಂದ ಪಕ್ಷಕ್ಕೆ ದುಡಿತಾ ಬಂದಂಥ ಪಕ್ಷನಿಷ್ಠ ವ್ಯಕ್ತಿ ಒಂದು ಕಡೆ, ಮತ್ತು ಪಕ್ಷಕ್ಕಾಗಿ ಎಲ್ಲದಕ್ಕೂ ತಯಾರಾಗಿರ್ತಂಥ ವ್ಯಕ್ತಿ DK ಶಿವಕುಮಾರ್ ಅವರು. ಜೊತೆಗೆ ಎಂದೂ ಬದಲಾಗಲಾರದವರು ನಾವು ತಿಳ್ಕೊಂಡವರು. ಬಟ್ ಅವರು ಇವತ್ತು ಭಾಳಷ್ಟು ಹೇಳಿದರು. ಇಷ್ಟರೊಳಗೆ ಕೇಳಬೇಕಾಗಿತ್ತು ಅನ್ನೋ DKC ಅವರು. ನಿಜವಾಗಿಯೂ ಸ್ವಾಮಿ ಭಕ್ತರಾಗಿದ್ದರೆ, ಹನುಮಂತರ ಆಗಿದ್ದರೆ, ಹನುಮಂತಿದ್ದಂಗೆ ಇಷ್ಟರೊಳಗೆ ತಿಳ್ಕೊಂಡು ಮೌನ ಆಗಿದ್ಕೊಂಡು ನಮ್ಮ ಕೆಲಸದ ಮಾಡಬೇಕಾಗಿತ್ತೇನೋ. ಅವರು ಮಾಡ್ತಾನೂ ಇಲ್ಲ, ಅವ್ರಿಗೆ ಬಿಡ್ಲಿಕ್ಕೆ ಆಗ್ತಾ ಇಲ್ಲ. ಈ ಸಂದರ್ಭದ CM ಆದ್ರೆ ಆಗಿ ಹೋಗ್ತೀನಿ ಅಂದ್ರೆ ಇಲ್ಲ ಅನ್ನೋ ಭಾವನೆ ಅವ್ರಿಗೆ ಬಂದಂಗೆ ಕಾಣ್ತದೆ. ಅದೇ ಕಾಲಕ್ಕೆ ನಮ್ಮ ಸಿದ್ದರಾಮಯ್ಯರಿಗೂ ಕೂಡ ಅದನ್ನು ಬಿಡಬಾರದಪ್ಪ ಹೆಸರು, ನಾನು ಲಾಸ್ಟಿಗೆ ಮುಗಿದ ಇದನ್ನೇನೊಮ್ಮೆ ಅನುಭವಿಸ್ಬೇಕಂತ ಅವ್ರಿಗೆ ಓದಿದ್ದಾರೆ. ಹೀಗಾಗಿ ಇವರಿಬ್ಬರು ತಿಕ್ಕಾಡಿದಾಗೆ ಕಾಂಗ್ರೆಸ್ಸಿನ ಏನಪ್ಪ ಅಂತ ಒಳ್ಳೆಯ ಕೆಲಸಗಳು, ನಿಜವಾಗಿಯೂ ಈ ಗ್ಯಾರಂಟಿ ಕೊಟ್ಟಿದ್ದು ಒಳ್ಳೆಯ ಕೆಲಸನ, ಅದು ಮೆಚ್ಚುವಂಥ ಕೆಲಸನ. ಆದರೆ ಅದನ್ನು ಸರಿಯಾಗಿ ಹೆಸರು ಆಗ್ತಾಯಿಲ್ಲ, ಪ್ರಚಾರ ಆಗ್ತಾಯಿಲ್ಲ. ಜೊತೆಗೆ ಲಕ್ಷ್ಮೀ ಒಂದು ಗೃಹಲಕ್ಷ್ಮಿಗೆ ಕೊಟ್ಟಂತಹ 2 ತಿಂಗಳ ದುಡ್ಡನ್ನು ಈಗಾಗಲೇ ಬಿಡುಗಡೆ ಮಾಡಿದ್ರೆ ಸುದ್ದಿಗಳಿದ್ದಾವೆ. ಅಂದ್ರೆ ಇದರ ಅರ್ಥ ಏನಪ್ಪ ಅಂತಂದ್ರೆ ಈ ಎಲ್ಲ ಒಳ್ಳೆಯ ಕೆಲಸ ಮಾಡಿಯೂ ಸಹಿತ ಇವತ್ತು ಟೀಕೆಗೆ ಒಳಗಾಗುವಂಥದ್ದು ಪ್ರಮೇಯ ಇವತ್ತು ಕಾಂಗ್ರೆಸ್ಗೆ ಬಂದು ನಿಲ್ತಾ ಇದೆ ಅಂದರೆ. ಇನ್ನೂ ಬೇರೆ ಕೆಲಸಗಳಿದ್ದಾವೆ ಮಾಡಬೇಕಾಗಿದ್ದು, ಇನ್ನೂ ಅಪಾಯಿಂಟ್ಮೆಂಟ್ ಮಾಡ್ಕೋಬೇಕಾಗಿದೆ. 70,000 ಟೀಚರ್ಗಳನ್ನು, ಈಗ 2-2.5 ಲಕ್ಷ ಅಪಾಯಿಂಟ್ಮೆಂಟ್ಗಳಿದ್ದಾವೆ ಅಂತ ಹೇಳ್ತಾ ಇದ್ದಾರೆ. ಇವತ್ತನ್ನ ಮಿನಿಮಮ್ ಮಾಡುವಂಥದ್ದು, ಮತ್ತು ಹೊಸದು ಏನಾದರೂ ಸಾಧ್ಯ ಮಾಡಲಿಕ್ಕೆ ಸಾಧ್ಯ ಇದನ್ನು. ರಿಸರ್ವೇಷನ್ ಸಲುವಾಗಿದ್ದು ಈಗಾಗಲೇ ಮೀಸಲಾತಿ OBC ಸಲುವಾಗಿ ಏನೋ ಮಾಡಿದ್ದಾರೆ, ಅದು ಅನುಷ್ಠಾನಗೊಂಡಿಲ್ಲ, ಅನುಷ್ಠಾನಗೊಳಿಸ್ಬೇಕಾಗಿದೆ. ಅದನ್ನು ಮೀರಿ ಎಲ್ಲರಿಗೂ ಉದ್ಯೋಗ ಸೃಷ್ಟಿ ಮಾಡುವಂಥದ್ದು ಏನೋ ಮಾಡಲಿಕ್ಕೆ ಸಾಧ್ಯ ಇದನ್ನು ಅನ್ನೋದು ವಿಚಾರ ಮಾಡಬೇಕಾಗಿದೆ. ಇಷ್ಟರೊಳಗೆ ಮತ್ತು ಕಾಲೊಳಗೆ ಈಗ ಪಂಚಾಯತು, ಜಿಲ್ಲಾ ಪಂಚಾಯತು, ತಾಲೂಕು ಪಂಚಾಯತ್ ಚುನಾವಣೆಗಳು ಬೇರೆ ಬರ್ತಾ ಇದ್ದಾವೆ. ಒಂದಕ್ಕೊಂದು ಸಂಬಂಧ ಇರೋದಕ್ಕಾಗಿ ಇವೆಲ್ಲರೂ ಇವತ್ತು ಮಾಡುವಂಥ ಗೆಲ್ಲುವಂಥ ಅನಿವಾರ್ಯತೆ ಬಂದದ್ದು. ಇಂಥ ಪ್ರಸಂಗದೊಳಗೆ ಈ ಒಂದು ಕರಾವಳಿ ಏರಿಯಾದಲ್ಲಿ ಮೊನ್ನೆ ನಡೆದಂಥ ಪಂಚಾಯತ್ ಎಲೆಕ್ಷನ್ದಲ್ಲೇ, ನಮ್ಮ ಪಟ್ಟಣ ಪಂಚಾಯತ್ ಎಲೆಕ್ಷನ್ದಲ್ಲೇ ಜಬರ್ದಸ್ತಾಗಿ ಕಾಂಗ್ರೆಸ್ ಸೋತಿದ್ದನ್ನು ಗಮನಿಸಿದ್ರೆ ಜನ ನಿಧಾನಕ್ಕೆ ಒಳ್ಳೆ ಕೆಲಸ ಮಾಡಿಯೂ ಕಾಂಗ್ರೆಸ್ಸನ್ನು ದೂರ ಸರಿಸ್ತಾ ಇದ್ದಾರಾ ಅನ್ನುವಂಥ ಮಾತು. ಯಾಕಂದ್ರೆ ಇದು ಒಳ್ಳೆಯ ಬೆಳವಣಿಗೆ ಅಲ್ಲ ಅನ್ನುವಂಥದ್ದು ನಾವು ಇವತ್ತು ಹೇಳಬೇಕಾಗಿದೆ. ಅಂದ್ರೆ ಇದರ ಅರ್ಥ ಏನಪ್ಪ ಅಂತಂದ್ರೆ ಇಬ್ಬರು ಕೂಡಿ ಹೋದ್ರೆ ಲಾಭದ, ಬಟ್ ಇಬ್ಬರು ಕೂಡ್ತಾ ಇಲ್ಲ. ನಾನು CM ಅನ್ನುವಂಥ ಒಂದು ಹಠಕ್ಕೆ ಬಿದ್ದಿದ್ದಾರೆ ಇವತ್ತು ಅನ್ನಿಸ್ಲಿಕ್ಕೆ. ಇನ್ನು ಇರೋದು ಏನಪ್ಪ ಹಾದಿ ಅಂದರೆ ಇನ್ನು ಒಂದೇ ಹಾದಿ. ಒಬ್ರಿಗೂ ಕರೆಸ್ತಾವ ಸ್ವತಃ ರಾಹುಲ್ ಗಾಂಧಿಯವರು ಮಾತಾಡುವಂಥದ್ದು. ರಾಹುಲ್ ಗಾಂಧಿಯವರು ಮಾತಾಡುವವರೆಗೆ ಇದು ಕ್ಲಿಯರ್ ಆಗುವುದಿಲ್ಲ. ಈಗಾಗಲೇ ಅದನ್ನು ಮಾತನ್ನು ಸಿದ್ದರಾಮಯ್ಯ ಹೇಳಿದ್ದಾರೆ, ರಾಹುಲ್ ಗಾಂಧಿಯವ್ರು ಮಾತಾಡೋದು ಕ್ಲಿಯರ್ ಆಗ್ತದೆ ಅಂತೇಳಿ.
ಆ ದಿಶೆಯಲ್ಲೇ ಮೊದಲು ನಾನು ಹೋಗೋದಿಲ್ಲಪ್ಪ CWC ಮೀಟಿಂಗಿಗೆ ಅಂತ ಅಂದಿದ್ರು. ಈಗ ಹೋಗೋದಕ್ಕೆ ರೆಡಿ ಆದ್ರಿ ಇವತ್ತು ಸಾಯಂಕಾಲ ನಮ್ಮ ಸಿದ್ದರಾಮಯ್ಯನವರು. ಆದರೆ ಅದಕ್ಕೆ ನಮ್ಮ DK ಶಿವಕುಮಾರ್ ಅವ್ರನ್ನ ಕರೆದಿಲ್ಲ ಇಲ್ಲಿವರೆಗೆ. ಇವಾಗ ಕರಿಬೋದು, ಇಲ್ಲ ಅಂತಾರೆ, ಕರೆದ್ರೆ ಹೋಗ್ತದೆ ಅಂತ ಅವರು ಹೇಳಿದಾರೆ. ಅಂದ್ರೆ ಅಲ್ಲಾದ್ರ ಕಡೆಗೆ ಫೈನಲ್ ಆಗಲಿ ಅಂತಿದ್ರು. ಯಾಕಂದ್ರೆ ಇವತ್ತು ಒಂದು ಎಲ್ಲ ಅಟ್ಮಾಸ್ಫಿಯರ್ ನೋಡಿದಾಗ ಒಂದಂತೂ ಕ್ಲಿಯರ್ ಆಗ್ತಾಯಿದೆ, ಸಿದ್ದರಾಮಯ್ಯ ಸದ್ದೇ ಇಳಿಸ್ಬೇಕು ಅನ್ನುವಂಥದ್ದು ಗಡಿಬಿಡಿ ಇಲ್ಲ DK ಶಿವಕುಮಾರ್ ಅವ್ರಿಗೆ. ಅದು ಹಲವು ಸಲ ವ್ಯಕ್ತಪಡಿಸಿದಾರೆ ಅವರು. ನಮಗೆ ಸದ್ಯ ಗಡಿಬಿಡಿ ಇಲ್ಲಪ್ಪ. ಹಾಗಾದ್ರೆ ಏನು ಗಡಿಬಿಡಿ? ನನಗೆ 2027 ಗ್ಯಾರಂಟಿ ನನ್ನ ಮಾಡ್ತೀರಿ ಅನ್ನೋದು ನನಗೆ ಗ್ಯಾರಂಟಿ ಕೊಡ್ರಿ. ಅದು ಗ್ಯಾರಂಟಿ ಕೇಳಲಿಕ್ಕೆ ಇದ್ದಿದ್ದಾರೆ. ಯಾಕಂದ್ರೆ ಇಲ್ಲೇ ಒಂದು ಕಡೆ ಸತೀಶ್ ಅವ್ರನ್ನ, ಇನ್ನೊಂದು ಕಡೆ ನಮ್ಮ ಪರಮೇಶ್ವರ್ ಅವ್ರನ್ನ ಇಬ್ಬರು ತಂದು ನಿಲ್ಲಿಸ್ಬಿಟ್ಟಿದ್ದಾರೆ ಸಿದ್ದರಾಮಯ್ಯವರು ತಮ್ಮ ರಕ್ಷಣೆಗಾಗಿ. ಏನಪ್ಪ ನಾಳೆ ಅವ್ರು ಮಾಡ್ತಾರಂತ ಗ್ಯಾರಂಟಿ ಇಲ್ಲ. ಯಾಕಂದ್ರೆ ರಾಜಕೀಯದಲ್ಲಿ ಏನು ಬೇಕಾದ್ರೆ ಆಗ್ಬೋದು, ಹೇಳಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಇದರಲ್ಲಿ ಮುಖ್ಯವಾಗಿ DK ಶಿ ಅವರು ಸಾಕಷ್ಟು ಇವರ CM ಆಗೋದು ಅನುಕೂಲಗಳು ಮಾಡ್ಕೊತ ಬಂದಿದ್ದಾರೆ. ಏನು ಬೇಕಾದ್ರೆ ಆಗ್ಬೋದು. ದೇರ್ ವಿಲ್ ಬಿ ಸೋ ಮೆನಿ ಡಿಫ್ರೆಂಟ್ ಆಪ್ಷನ್ಸ್ ಆರ್ ದೇರ್. ಹೀಗಾಗಿ ಅವ್ರಿಗೆ ಏನು ಬೇಕಾಗಿದೆಪ್ಪ DK ಶಿವಕುಮಾರ್ ಅವ್ರಿಗೆ, ನಮಗೆ 2027 ನನ್ನ ಮಾಡ್ತೀನಿ ರೀ, ಒಂದೇಳಿ ಗೆದ್ದು ಬಂದರೆ ಕಾಂಗ್ರೆಸ್ ಅನ್ನುವಂಥ ಗ್ಯಾರಂಟಿ ಕೇಳ್ತಾ ಇದ್ದಾರೆ. ಮತ್ತು ಅಷ್ಟು ಆದ್ರೆ ಮುಗಿದು ಬಿಡ್ತದ್ರಿ ಇದನ್ನ ಹೇಗೆ ಹೈಕಮಾಂಡ್ ಮಾಡ್ತಾಯಿಲ್ಲ, ಏನು ಮಾಡಿದ್ರು ಗೊತ್ತಿಲ್ಲ. ಆದ್ರೆ ಇನ್ನು ಇದು ಪೂರ ಹೊರಗೆ ಬಂದಾಗ ಗೊತ್ತಾಗುವಂಥ ವಿಷಯ. ಯಾಕೆಂದ್ರೆ ಒಂದು ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು, ವಾತಾವರಣ ನೋಡಿಕೊಂಡು ಇವತ್ತಿನ ಪರಿಸ್ಥಿತಿ ನೋಡಿದಾಗ DK ಶಿವಕುಮಾರ್ ಅವ್ರಿಗೆ ಭಯ ಇರೋದು ಈಗ ಮೇಲೆ ಹೇಳೋಂಥದ್ದು ಒಂದು ಮೊದಲದು ಸತೀಶ್ ಜಾರಕಿಹೊಳಿ ಅವರು. ಯಾಕಂದ್ರೆ ಅವ್ರ ಮಗ ನಮ್ಮ ಸಿದ್ದರಾಮಯ್ಯ ಮಗ ಸ್ವಚ್ಛ ಹೇಳಿದ್ದಾರೆ. ನಮ್ಮಪ್ಪನ ಒಂದು ಏನಪ್ಪ ಅಂದ್ರೆ ಸೈದ್ಧಾಂತಿಕವಾಗಿ ಫಾಲೋವರ್ಪ ಇವರು ನಮ್ಮ ಅಹಿಂದನ ಮುಂದುವರಿಸ್ಕೊಂಡು ಹೋಗುವಂಥವ್ರು ಅಂತೇಳಿ. ಅಹಿಂದ ಅನ್ನುವಂಥ ಸಂಘಟನೆ ಅದಲ್ಲ, ಇದು ಖಚಿತವಾಗಿ ಮೇಲ್ಜಾತಿ ಅದರ ಒಕ್ಕಲಿಗ ಮತ್ತು ಲಿಂಗಾಯತ ಜಾತಿಗೆ ಪ್ರತಿಸ್ಪರ್ಧಿ ಅನ್ನೋದು ಎರಡು ಮಾತಿಲ್ಲ. ಹಾಗೆ ಮಾಡ್ಕೊಂಡಿದ್ದಾರೆ. ಯಾಕೆ ನಮ್ಮ ಜಾತಿ ವ್ಯವಸ್ಥೆ ಆ ರೀತಿ ಅದ. ಹೀಗಾಗಿ ಇವತ್ತು ಸತೀಶ್ ಅವ್ರು ಏನಾದರೂ ಅಹಿಂದ ಸಂಘಟನೆ ಲೀಡರ್ ಆಗಿ ಬಂದ್ರಪ್ಪ ಅಂದ್ರೆ ಮುಂದಿನ ಚುನಾವಣೆ ಗೆದ್ರೆ ಅವರ ಮುಖ್ಯಮಂತ್ರಿ ಆಗೋ ಸಾಧ್ಯತೆಗಳಿದ್ದಾವೆ. ಅದಕ್ಕಾಗಿ ಅವರು ಇದು ಯಾವ್ದು ಬೇಡಪ್ಪ, ನಮಗೆ ಗ್ಯಾರಂಟಿ ಕೊಡ್ರಿ, ನನ್ನ ಮಾಡ್ತಾನೆ ಅಂತೇಳಿ ಅನ್ನೋದೇನೋ ಡಿಮಾಂಡ್ ಇಟ್ಟಂಗೆ ಅಂತಾರೆ. ಅದನ್ನು ಇವತ್ತು ಒಪ್ಪಿ ಬಗೆಹರಿಸಿಬಿಡ್ಬೇಕು. ಅದನ್ನು ಜಗ್ಸೋದ್ರಲ್ಲಿ ಏನೂ ಇಲ್ಲ. ಒಂದಲ್ಲಿ ಇದ್ದಿದ್ರೆ ಇನ್ನಿಂದ ಬಿಟ್ಟು ಬೇರೆ ಇದ್ದರೆ ಅದು ಹೇಳಕ್ಕೆ ಸಾಗಲ್ಲ. ಏನು ನೋಡೋದು ಅದೇನೋ ಆಗಲಿ. ಒಟ್ಟಿನಲ್ಲೇ ಇವತ್ತು DK ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯ ಮಧ್ಯದ ಈ ಒಂದೇನು ಹತ್ತಿದ ಕುರ್ಚಿ ಜಗ್ಗಾಟ ಇದನ್ನು ನಿಲ್ಲಿಸಲೇಬೇಕಾಗಿದೆ. ಇಲ್ಲಪ್ಪ ಅಂದ್ರೆ ಸಿದ್ದರಾಮಯ್ಯರಿಗೆ ನೀವು ಹೋಗಪ್ಪ ಇದೊಂದು ಸಲ ಒಪ್ಪಿಗೆ ಕೊಡು, ನೀ ಹೆಂಗೋ ಹಿಂದುಳಿದ ಲೀಡರ್ ಕೊಟ್ಟು ಬಿಡು ಅನ್ನುವಂಥ ಮಾತು ಹೇಳಿದರೆ ಅವ್ರು ಕೇಳ್ತಾರಂತ ಗ್ಯಾರಂಟಿ ಇಲ್ಲ. ಯಾಕಂದ್ರೆ ಈಗಾಗಲೇ ಇದೇನು ಅಹಿಂಸ ಒಂದು ಸಂಘಟನೆ ಮಾಡಿ ದೊಡ್ಡ ಫಂಕ್ಷನ್ ಮಾಡುವಂಥ ರಾಜ್ಯೋತ್ಸವ ಮಾಡೋದು, ಸಿದ್ದರಾಮೋತ್ಸವ ಮಾಡೋದು ಹೊಂಟಿದ್ದಾರೆ ಅವರು. ಕಾರಣ ಇಷ್ಟ, ನಾನಪ್ಪ ಅಹಿಂದದ ಒಬ್ಬ ಲೀಡರು, ನಮ್ಮ ಜನಸಂಖ್ಯೆ ಹೆಚ್ಚದ, ನಮಗೆ ಕೂಡ ನಾಳೆ ಮುಖ್ಯಮಂತ್ರಿ ಅಂತೇಳಿ ಮೆಸೇಜ್ ಸಾರಿಸೋಕೆ ಗುದ್ದಾಡ್ತಾ ಇದ್ದಾರೆ. ಇಂಥ ಪ್ರಸಂಗದಲ್ಲಿ ಅವ್ರು ಹೋಗ್ತಾರೆ ಅಂತ ಹೇಳಿಕ್ಕೆ ಸಾಧ್ಯ ಇಲ್ಲ. ಆದರೆ ಅವ್ರು 28ರಾಗ ನೀವು ಆಗ್ಬೋದು, ಯಾರು ಮಾಡ್ಕೊಳ್ರಪ್ಪ ಅನ್ನೋ ಮಾತನ್ನು ಒಪ್ಕೋಬೋದು. ಆ ಕೆಲಸವನ್ನು ಇವತ್ತು ಹೈಕಮಾಂಡ್ ಮಾಡಬೇಕಾಗ್ಯದ. ಮತ್ತು ಹೈಕಮಾಂಡ್ ಮುಂದೆ ಏನು ಸಮಸ್ಯೆ ಇತ್ತು ಅದಕ್ಕೆ ಬಿಟ್ಟಂಥ ವಿಷಯ. ಮೊದಲು ಇದೇ ಸಮಸ್ಯೆ ಇತ್ತಂದ್ರೆ ಹೇಳೋದು ಬಿಡಪ್ಪ ಏನು ನೋವು ಆಗ್ತದೆ ಅನ್ನುವಂಗಿದ್ರೆ ಹೇಳಲೇಬೇಕಂತ ಪ್ರಸಂಗ ಅನಿವಾರ್ಯ ತರ್ತಾ ಇದ್ದಾರೆ DK ಶಿವಕುಮಾರ್ ಅವರು. ಮತ್ತು ಅವ್ರದ್ದು ಖರೆ ಅದ ರೀ, ನಾವು ಇಷ್ಟೆಲ್ಲ ದುಡಿದ್ವಿ, ಮಾಡಿದ್ವಿ, ಏನೆಲ್ಲ ಮಾಡಿದ್ವಿ, ಪಕ್ಷದ ಕಸ ಹೊಡಿಗಿದ್ದೀವಿ, ಹಾಸಿದ್ವಿ, ಜಾಡಿಸಿದ್ವಿ ಹೇಳ್ತಾ ಇದ್ದಾರೆ ಎಲ್ಲ. ಆ ಕಸ ಹುಡುಗಿದ್ದೀನಿ, ಕಸ ಗುಡಿಸಿದ್ದೀನಿ ಏನೋ ಮಾತಾಡ್ತಾ ಇದ್ದಾರೆ. ಅಂದಾಗ ಅವ್ರು ಅಟ್ಲೀಸ್ಟ್ ನನಗೆ ಕೂಲಿ ಕೊಡ್ರಿ, ಆರಂಭದಲ್ಲಿ ಶುರುವಾಗಿದ್ದ DK ಅವರಿಂದ ನನಗೆ ಕೂಲಿ ಬೇಕು ಅಂತೇಳಿ. ಯಾಕಂದ್ರೆ ಈಗ ಟೈಟ್ ಮಾಡಿದರೆ ಅಟ್ಲೀಸ್ಟ್ 2028ರಲ್ಲಾದರೂ ನನ್ನ ಆಯ್ಕೆ ಖಚಿತ ಆಗ್ತೈತೆ ಅನ್ನೋದು ಅವ್ರ ನಂಬಿಕೆ. ಅದಕ್ಕಿನ್ನ ಇರುವಂಥ ಒಂದು ಹಾದಿ ಇದು ರಾಹುಲ್ ಗಾಂಧಿ ಅವರನ್ನು ಹೇಳಬೇಕು, ಬಗೆಹರಿಸಬೇಕು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇಲ್ಲಪ್ಪ ಅಂದ್ರೆ ಪಾರ್ಟಿಗೆ ಹೊಡೆದು ಬೀಳ್ತದೆ ಅನ್ನೋದು ಎರಡು ಮಾತಿಲ್ಲ. ಆಲ್ರೆಡಿ ಮಾತ್ರ ಒಂದು ಮಾತ್ರ ಸತ್ಯ, BJಪಿಗೆ ಮಾತ್ರ ತಂತಿ ಮೇಲೆ ಕುಳಿತಿದ್ದಾರೆ. ಸ್ವಲ್ಪ ಹೇರಾಪೇರ ಆದಪ್ಪ ಅಂದ್ರೆ ಸರ್ಕಾರವನ್ನು ಉರುಳಿಸೋದ್ರಲ್ಲಿ ಎರಡು ಮಾತಿಲ್ಲ. ಯಾಕಂದ್ರೆ ಕೇಂದ್ರದಲ್ಲಿ ಅವ್ರದ್ದು ಸರ್ಕಾರ, ರಾಜ್ಯಪಾಲರು ಹೇಳಿದಂಗೆ ಕೇಳುವಂಥವ್ರು ಇದ್ದಾರೆ. ಹೀಗಾಗಿ ಏನು ಬೇಕಾದ್ರೆ ರಿಸಲ್ಟ್ ಆಗ್ಬೋದು ಅನ್ನೋದನ್ನು ಯಾರಿಗೆ ಬಿಡಿಸಿ ಹೇಳಬೇಕಾಗಿಲ್ಲ. ಏನೋ ಆಗಲಿ, ಈ ಸಂದರ್ಭದಲ್ಲೇ DK ಶಿವಕುಮಾರ್ ಅವತ್ತು ಸಿದ್ದರಾಮಯ್ಯವರು ಮತ್ತು ಜೊತೆಗೆ ಹೈಕಮಾಂಡ್ ಅವರಿಬ್ಬರು ಕೂತು ಮಾತಾಡೋ ಸ್ಥಿತಿಯೊಳಗಿಲ್ಲ. ಈಗಾಗಲೇ ಕೋಳಿ ತಿಂದು ಮಾತಾಡಿದ್ರು, ಮತ್ತೇನು ಇಡ್ಲಿ ತಿಂದು ಮಾತಾಡಿದ್ರು, ಎಲ್ಲ ಮಾತಾಡಿದ್ದಾರೆ. ಆದರೂ ನಿಂತಿಲ್ಲ. ಇನ್ನೂ ಮಳೆ ನಿಂತರು ಮಳೆ ಹಿನಿ ಕಾಲದಾಗ ದಾನ ಬೆಳಾದಿದ್ದು. ಅದಕ್ಕೆ ಇವತ್ತು ಹೈಕಮಾಂಡ್, ಅದರಲ್ಲೂ ಮುಖ್ಯವಾಗಿ ರಾಹುಲ್ ಗಾಂಧಿಯವರು DK ಶಿವಕುಮಾರ್ ಒಂದು ಆಶ್ವಾಸನೆ ಕೊಡುವಂಥದ್ದು ಇಲ್ಲ, ಸಿದ್ದರಾಮಯ್ಯರಿಗೆ 2020 ಬಿಟ್ಟುಕೊಡ್ರಪ್ಪ ಅನ್ನುವಂಥದ್ದು ಹೇಳುವಂಥದ್ದು. ಆದ್ರೆ ಇದು ಬಗ್ಗೆ ಹೇಳ್ತಿದ್ವಿ. ಯಾಕಂದ್ರೆ ಈಗ ಇರೋದು 2028 ಮುಖ್ಯಮಂತ್ರಿ ಸ್ಥಾನ ಸಲುವಾಗಿ. ಯಾಕಂದ್ರೆ ಇವು ಗೊತ್ತಾಗಿದೆ ನಮ್ಮ ಇವರಿಗೆ DK ಶಿ ಅವ್ರಿಗೆ, ಇಲ್ಲಪ್ಪ ಇವ್ರು ಬಿಡುವುದಿಲ್ಲ ಮಹಾಶಯರು ಅಂತ. ಹೀಗಾಗಿ ಆ ಒಂದು ಹಂತಕ್ಕೆ ಬಂದಿದ್ದಾರೆ ಅಂತ ಅನ್ನಿಸ್ಲಿಕ್ಕತ್ತದ. ನೋಡೋಣ ಏನಾಗ್ತದೆ. ಏನೋ ಆಗಲಿ, ಈಗ ಮಾತ್ರ
ಒಂದು ಮಾತ್ರ ಸತ್ಯದ, ಡಿ ಕೆ ಶಿವಕುಮಾರ್ ಅವರು ದುಡಿದಿದ್ದು ಸುಳ್ಳಲ್ಲ. ಹಾಗಂತೇಳಿ ಇವು ಉಳಿದವ್ರು ದುಡಿದಿಲ್ಲ ಅಂತ ಏನಲ್ಲ. ಆದರೆ ಡಿ ಕೆ ಶಿವಕುಮಾರ್ ತಳಮಟ್ಟದ ಮೇಲೆ ಬಂದಂಥವ್ರು ಅಂದ್ಕೊಂಡು ಒಂದು ಸ್ವಲ್ಪ ವೇಟ್ ಅಲ್ಲಿರ್ಬೇಕಾಗಿದ್ದು ಅದು ಅಂತೇಳಿ ಅನ್ನಿಸ್ತದೆ. ಇನ್ನು ಹಂಗಾಗ್ಬೋದು, ಆಗಲಿ ಇಲ್ಲ ಆಗಲಿ. ಒಟ್ಟಾರೆಯಾಗಿ ಏನಪ್ಪ ಸುಸೂತ್ರವಾಗಿ ಕಾಂಗ್ರೆಸ್ ಸರ್ಕಾರ ತನ್ನ ಸರ್ಕಾರ ಅವಧಿಯನ್ನು ಮುಗಿಸಲಿ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಿಟ್ಟು H60 ನ್ಯೂಸ್ ಅರ್ಥ ತಿಳಿಸಿದ ಸತ್ಯ ಕೈಗರಡಿ ವಂದನೆಗಳು.